ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಶ್ರೀ ಪಾಂಡುರಂಗ ರುಕ್ಮಾಯಿಯೇ ನಮೋ ನಮಃ. ಸ್ನೇಹಿತರೆ, ಈಗ ನಾನೊಂದು 2 ಮಂತ್ರವನ್ನು ಹೇಳ್ಕೊಡ್ತೀನಿ, ಸಣ್ಣ ಸಣ್ಣ ಮಂತ್ರಗಳನ್ನು. ಇವನ್ನ ಶ್ರೀ ವಿಠ್ಠಲ ರುಕ್ಮಾಯಿ ಬಾಯಿಯ ಒಂದು ಅನುಗ್ರಹಕ್ಕಾಗಿ ತಪ್ಪದೆ ಎಲ್ಲರೂ ಹೇಳ್ರಿ. ಶಾಶ್ವತವಾಗಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಸಕಲ ಇಷ್ಟಾರ್ಥ ಸಿದ್ಧಿ ಮಾಡ್ತಾರೆ ಅಂಥ ಅದ್ಭುತವಾಗಿರುವಂಥ 2 ಸಣ್ಣ ಸಣ್ಣ ಮಂತ್ರಗಳು. ಈಗ ಸಂಜೆ ದೀಪ ಹಚ್ಚಿದ ತಕ್ಷಣ ಎಲ್ಲರೂ ಹೇಳ್ಕೊರಿ ಅಂತ ಹೇಳ್ತಾ ಬರ್ರಿ ಮಂತ್ರ ಯಾವ ಥರ ಅದ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಮೊದಲನೇ ಸಾರಿ ನನ್ನ ಚಾನಲ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ತರುಣ ತುಳಸಿ ಮಾಲಾ ತಪ್ತ ಗಂಗಾಯ ಚೇಲ ಶರಧೀತನಯ ಲೋಲ ಶಕ್ವರಿ ಕಾರಿಫಾಲ ಶಿರಿ ಅಜಭವ ಮೂಲ ಶುದ್ಧ ಕಾರುಣ್ಯ ಲೀಲಾ ಪುರಹರ ಸುಖ ಲೀಲಾ ಪಾಹಿ ಗೋಪಾಲ ಬಾಲ. ಈಗ ಇದರ ಒಂದು ಅರ್ಥವನ್ನು ನೋಡೋಣ. ತರುಣ ತುಳಸಿ ಮಾಲ ಅಂದ್ರೆ ತುಳಸಿ ಮಾಲೆಯನ್ನು ಧರಿಸಿದವನು. ತಪ್ತ ಗಾಂಗೇಯ ಚೇಲ ಅಂದ್ರೆ ಗಂಗೆಯಂತಹ ಪವಿತ್ರತೆಯುಳ್ಳ ಪ್ರಕಾಶಮಾನವಾದ ವಸ್ತು ಧರಿಸಿದವನು. ಶರಧಿ ತನಯ ಲೋಲ ಅಂದ್ರೆ ಸಮುದ್ರದ ಪುತ್ರಿಯಾದ ಲಕ್ಷ್ಮೀದೇವಿಯ ಪ್ರಿಯನು ಅಂತ ಅರ್ಥ. ಶಕ್ತಿ ಕಾರಿಪಾಲ ಅಂದ್ರೆ ಶಕ್ತಿ ನೀಡುವ ಮತ್ತು ನಮ್ಮನ್ನು ರಕ್ಷಿಸುವವನು ಅಂತ ಅರ್ಥ. ಶ್ರೀ ಅಜಭವ ಮೂಲ ಅಂದ್ರೆ ಬ್ರಹ್ಮ ಮತ್ತು ಶಿವ ಭವ ಅವರಿಗೂ ಮೂಲ ಕಾರಣನಾದವನು ಅಂತ ಅರ್ಥ. ಶುದ್ಧ ಕಾರುಣ್ಯ ಲೀಲಾ ಅಂದರೆ ಶುದ್ಧ ಕರುಣೆಯಿಂದ ಲೀಲೆಯನ್ನು ಮಾಡುವವನು. ಪುರಹರ ಸುಮಲೀಲಾ ಅಂದರೆ ಶಿವನಿಗೂ ಪ್ರಿಯವಾದ ದಿವ್ಯ ಲೀಲೆಯನ್ನು ಮಾಡುವವನು ಅಂತ ಅರ್ಥ. ಪಾಹಿ ಗೋಪಾಲ ಬಾಲ ಅಂದ್ರೆ ಓ ಗೋಪಾಲ ಬಾಲಕೃಷ್ಣ ನನ್ನನ್ನು ಕಾಪಾಡು ಅಂತ ಅರ್ಥ. ತುಳಸಿ ಮಾಲೆಯನ್ನು ಧರಿಸಿದ ಗಂಗೆಯಂತೆ ಪವಿತ್ರನಾದ ಲಕ್ಷ್ಮೀದೇವಿಯ ಪ್ರಿಯನಾದ ಶಕ್ತಿಯನ್ನು ನೀಡುವ ಮತ್ತು ರಕ್ಷಿಸುವ ಬ್ರಹ್ಮ ಮತ್ತು ಶಿವನಿಗೂ ಮೂಲವಾದ ಶುದ್ಧ ಕರುಣೆಯ ಲೀಲೆಯನ್ನು ಮಾಡುವ ಶ್ರೀ ಗೋಪಾಲ ಬಾಲಕೃಷ್ಣ ನೀನು ನನ್ನನ್ನು ಕಾಪಾಡು ಎಂದು ಈ ಶ್ಲೋಕದಲ್ಲಿ ಪ್ರಾರ್ಥಿಸಲಾಗಿದೆ. ಸ್ನೇಹಿತರೆ, ಸದಾ ಅವರು ನಮ್ಮನ್ನು ಕಾಪಾಡಿ ಸಕಲ ಕಷ್ಟಗಳನ್ನು ದೂರ ಮಾಡಲಿ ಅಂತ ಹೇಳ್ತಾ ಇನ್ನೊಂದು ಮಂತ್ರ ಐತಿ ಮತ್ತು ಅದರ ಒಂದು ಅರ್ಥವನ್ನು ನೋಡೋಣ. ಈಗ ರುಕ್ಮಿಣಿ ಶಕ್ತಿ ಹಸ್ತೇನ ಕ್ರೀಡಂತಂ ಚಲಲೋಚನಂ ಅಜ್ಞಾನ ಬ್ರಹ್ಮ ಬಿಲಾಂತಸ್ಥ ಜ್ಯೋತಿರ್ಮಯ ಸ್ವರೂಪಕಂ ಓಂ ಜ್ಯೋತಿರೂಪಕಾಯ ನಮಃ. ಈಗ ಈ ಒಂದು ಮಂತ್ರದ ಅರ್ಥ ನೋಡೋಣ. ಸುಂದರವಾದ ನಯನಗಳನ್ನು ಹೊಂದಿರುವ, ತನ್ನ ದಿವ್ಯ ಲೀಲೆಗಳಿಂದ ಕ್ರೀಡಿಸುವ ಹಾಗೂ ನಮ್ಮ ಅಂತರ್ಯದ ಅಂದರೆ ಹೃದಯದ ಗುಹೆಯಲ್ಲಿ ಅಜ್ಞಾನವನ್ನು ಅಳಿಸಿ ದಿವ್ಯ ಜ್ಞಾನದ ಪ್ರಕಾಶಮಾನವಾದ ಜ್ಯೋತಿಯಾಗಿ ಬೆಳಗುವ ಆ ಪರಮಾತ್ಮನಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಅಂತ ಅರ್ಥ. ನೋಡಿದ್ರಲ್ಲ, ನಮ್ಮ ಜೀವನದ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಬೆಳಕಾಗಿ ಬರುವಂಥ ಭಗವಂತ ಲಕ್ಷ್ಮೀನಾರಾಯಣನ ಅನುಗ್ರಹಕ್ಕಾಗಿ ತಪ್ಪದೆ ಎಲ್ಲರೂ ಹೇಳ್ಕೊರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ ಸ್ನೇಹಿತರೆ.